ಒಬ್ಬ ರಾಜಕಾರಣಿಗೆ ಅವನ ಪದವಿನೇ ಮುತ್ತೈದಿತನ ಅಂತ ಗೊತ್ತಾ? ಒಂದೇ ಒಂದು ಫೈಲ್ನಿಂದ, ಒಂದು ಸಣ್ಣ ಫೈಲ್ನಿಂದ ನನ್ನ ರಾಜಕೀಯ ಮುತ್ತೈದಿತನನೇ ಸುಟ್ಟು ಹಾಳು ಮಾಡ್ಬಿಟ್ಟೆ. ನನ್ನ ಲೈಫನ್ನೇ ಭಸ್ಮ ಮಾಡಿದೆ. ಹೇಳೋದ್ರಿಂದ ಏನ್ ಮಾಡ್ಬೇಕು? ನಾನೊಬ್ಬ ಉತ್ತಮ ರಾಜಕಾರಣಿ ಅಂತ ಹೊಗಳ್ತಿದ್ದ ಜನ ಉಗುಳು ಹಾಗೆ ಮಾಡಿದೆ. ಈ ನನ್ನ ಕ್ಷೇತ್ರ ಜನಗಳ ಮುಂದೆ ಸತ್ಯ ಏನು ಅಂತ ಹೇಳು. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಹೇಳು. ನಾ ಹೇಳಲ್ಲ 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 ಹೇಳಲ್ವಾ? ಟಿವಿನಲ್ಲಿ ರೂಪಾ ಗಂಗೂಲಿ ವಸ್ತ್ರಾಪಹರಣನ ಸರಿಯಾಗಿ ತೋರಿಸ್ಲಿಲ್ಲ. ನೀವಾದ್ರೂ ಈ ಕಲಿಯುಗ ದ್ರೌಪದಿ ವಸ್ತ್ರಾಪಹರಣನ ಸರಿಯಾಗಿ ತೋರಿಸಿ. ನನ್ನ ಕ್ಷೇತ್ರ ಜನಗಳ ಮುಂದೆ ನಾನು ನಿರಪರಾಧಿ ಅಂತ ಹೇಳು. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಹೇಳು. ನನ್ ಪ್ರಾಣ ಹೋದ್ರೆ ಹೇಳಲ್ಲ. ಮಾನ ಹೋದ್ರೆ ಹೇಳ್ತೀಯ? ನನ್ನ ಮಂತ್ರಿ ಪದವಿನ ಹರಾಜಾಕಿರೋ ನಿನ್ನ ಈ ಜನಗಳ ಮುಂದೆ ಏನ್ ಮಾಡ್ತೀನಿ ಗೊತ್ತಾ ರಂಗ? ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಏನಮ್ಮ ಅಮ್ಮ ಕಾಪಾಡಿ, ಅಮ್ಮ ಕಾಪಾಡಿ. ಏಯ್ ಅಲ್ಲೇ ಇರಿ. ನಿಮ್ಮ ಜೀವ ಉಳಿಬೇಕು ಅಂತಿದ್ರೆ ನೀತಿ ಗೊಂಬೆಗಳ ತರ ನಿಂತಿರಿ. ತಲೆ ಬೋಸ್.
ಯಾಕೆ ನಾನು ಅರೆಸ್ಟ್ ಮಾಡಿದ್ದು? ಒಬ್ಬ ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಾಡಿದ್ದಕ್ಕೆ ಅದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅದೇ MLA ಒಂದು ಹೆಣ್ಣನ್ನ ನಡು ರಸ್ತೆಯಲ್ಲಿ ಮಾನಹರಣ ಮಾಡ್ತಿದ್ದನ್ನ ನಿನ್ ಕಣ್ಣುಳ್ಳಿಲ್ವಾ? ಅದನ್ನ ಮೊದಲು ನನ್ನ ಗಮನಕ್ಕೆ ತರಬೇಕಿತ್ತು. ಕಾನೂನ ನಿನ್ನ ಕೈಗೆ ತಗೊಂಡಿದ್ದು ತಪ್ಪು. ನಿಮ್ಮಂತ ಅಧಿಕಾರಿ ಗುಲಾಮರಾಗಿ ಸಲಾಂ ಹೊಡಿತಾರವಾಗ ನಮ್ಮಂತವ್ರ ಕಾನೂನ ಕೈಗೆ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಂದ್ರೆ ನಿನ್ ರೌಡಿಸಮೇ ಕಾನೂನ? ಇನ್ಸ್ಪೆಕ್ಟರ್, ಒಂದು ಹೆಣ್ಣು ಮಾನ ಕಾಪಾಡಿದ್ ರೌಡಿಸಮ್ಮ, ಒಬ್ಬ ದುಷ್ಟ ರಾಜಕಾರಣಿನ ಸೆದೆ ಬಡ್ದಿದ್ದು ರೌಡಿಸಮ್ಮ. ಸರ್, ಇವನ್ ಕೈ ಮಾಡಿರೋದು ಬದ್ರಿನಾಥ್ ಅವ್ರ ಮೇಲೆ. ನೀವು ಮಾಡ್ಬೇಕಾದ ಕೆಲ್ಸನ ಈ ಯೂತ್ ಮಾಡಿದಾನೆ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಹಿಯರ್ಸ್ ದ ರಿಯಲ್ ಪೊಲೀಸ್. ಅವನ್ ಬೇಲ್ ಆರ್ಡರ್ ತಂದಿದ್ದೀನಿ, ಅವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ.